It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪದಾಯಿನಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಸಮೀಕ್ಷೆಗೆ ಗೈರು. ದೇವದುರ್ಗ 6 ಜನ ಅಂಗನವಾಡಿ ಕಾರ್ಯಕರ್ತೆಯರ ವಜಾ, 57 ಜನರಿಗೆ ನೋಟಿಸ್. ಅಂಗನವಾಡಿ ಕಾರ್ಯಕರ್ತೆಯರ ವಜಾ ಆದೇಶ ಹಿಂಪಡೆಯಲು ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಪ್ರತಿಭಟನೆ. ತುಂಗಭದ್ರಾ ಕಾರ್ಮಿಕ ಸಂಘದ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆ, ಬಹಿರಂಗ ಚರ್ಚೆಗೆ ಸಿದ್ಧ ನಾಗಲಿಂಗಸ್ವಾಮಿ. ದೇವದುರ್ಗ ಪಟ್ಟಣದಲ್ಲಿ ರಸ್ತೆಯಲ್ಲಿ ಶೌಚಾಲಯ ನಿರ್ಮಾಣ, ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು, ಅಳ್ಳಪ್ಪ ಆರೋಪ. ಮಳೆಯಿಂದ ಬೆಳೆ ಹಾನಿ, ಸಮರ್ಪಕ ಸಮೀಕ್ಷೆಗೆ ಆಗ್ರಹಿಸಿ ಅಕ್ಟೋಬರ್ 13ರಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ, ಬಸವಲಿಂಗಪ್ಪ. ಮತ್ತು ಹೊಸ ಮಲಿಯಾಬಾದ್ನಲ್ಲಿ ಅಕ್ಟೋಬರ್ 2ರಂದು ಖಾದರ್ ಪ್ರಭುಗಳ ಆರಾಧನಾ ಮಹೋತ್ಸವ, ತಿಪ್ಪಯ್ಯ ಸ್ವಾಮಿ. ಹಿಂದುಳಿದ ವರ್ಗಗಳ ಸಮೀಕ್ಷೆಗೆ ಗೈರಾದ 57 ಅಧಿಕಾರಿಗಳಿಗೆ ನೋಟಿಸ್ ಹಾಗೂ ಸಮೀಕ್ಷೆ ಪ್ರಗತಿ ಕಾಣದ ಹಿನ್ನೆಲೆಯಲ್ಲಿ 6 ಜನ ಅಂಗನವಾಡಿ ಕಾರ್ಯಕರ್ತರನ್ನ ಅಮಾನತು ಮಾಡಲಾಗಿದೆ. ಲಿಂಗಸೂಗೂರು ತಾಲೂಕಿನಲ್ಲಿ ಸಮೀಕ್ಷೆಗೆ ಹಾಜರಾಗದೆ ಗೈರಾದ 57 ಸಿಬ್ಬಂದಿಗಳಿಗೆ ತಾಲೂಕು ಸಮನ್ವಯ ಸಮಿತಿ ಅಧ್ಯಕ್ಷ ಉಪವಿಭಾಗಾಧಿಕಾರಿ ಬಸವಣ್ಣಪ್ಪ ಕಲ್ಶೆಟ್ಟಿ ಅವರು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಲಿಂಗಸೂಗೂರು ತಾಲೂಕಿನಲ್ಲಿ ಸಮೀಕ್ಷೆಗೆ ನೇಮಕಗೊಂಡ ಸಿಬ್ಬಂದಿಗಳ ಪೈಕಿ 57 ಜನರು ಸಮೀಕ್ಷೆಗೆ ಹಾಜರಾಗದೆ ಗೈರಾಗಿದ್ದಾರೆ. ಹಾಜರಾಗುವಂತೆ ಸೂಚಿಸಿದ್ರು ಗೈರಾಗಿದ್ದಾರೆ. ಇದರಿಂದ ಸಮೀಕ್ಷಾ ಕಾರ್ಯ ಕುಂಠಿತವಾಗಿದೆ. 24 ಗಂಟೆಯೊಳಗೆ ಸಮಜಾಯಿಷಿ ನೀಡಿ ಎಂದು ಸೂಚನೆ ನೀಡಿದ್ದಾರೆ. ದೇವದುರ್ಗ ತಾಲೂಕಿನ 6 ಜನ ಅಂಗನವಾಡಿ ಕಾರ್ಯಕರ್ತೆಯರನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್ ಸೇವೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಅಂಜಳ 2 ಕೇಂದ್ರದ ಗುಂಡಮ್ಮ, ನರಗುಂಡ 2ರ ರಂಗಮ್ಮ, ಅಶೋಕ್ ನೇತಾಜಿ ಓಣಿಯ ಮುತ್ತಮ್ಮ, ಮಟ್ಟೇರ್ದೊಡ್ಡಿಯ ಚಾಂದಬಿ, ದೇವದುರ್ಗ ನೇತಾಜಿ ಓಣಿಯ ವಿಜಯಲಕ್ಷ್ಮಿ ಹಾಗೂ ಬಾಪೂಜಿ ಓಣಿಯ ರೇಣುಕಾ ಅವರನ್ನ ಅಮಾನತುಗೊಳಿಸಿ 4 ದಿನವಾದರೂ ಸಮೀಕ್ಷೆಯಲ್ಲಿ ಪ್ರಗತಿ ಕಾಣಿಸಿಲ್ಲ. ಗಣತಿ ಕಾರ್ಯಕ್ಕೆ ಹೋಗದಂತೆ ಬೇರೆ ಕಾರ್ಯಕರ್ತರಿಗೂ ಪ್ರಚೋದಿಸಿದ್ದಾರೆ. ಗಣತಿ ಕಾರ್ಯಕ್ಕೂ ಹಾಜರಾಗಿಲ್ಲ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ಆಗಿಲ್ಲ ಬೆಳೆ ನಿನ್ನೆಯಿಂದ ಆಗಿಲ್ಲ. ನಿನ್ನೆಯಿಂದ ಇಲ್ಲಿ ಹುಡುಕಾಡಿ ಸಾಮಾಜಿಕ ಆರ್ಥಿಕ ಜಾತಿ ಗಣತಿಗೆ ಅಗತ್ಯ ವ್ಯವಸ್ಥೆಗಳನ್ನ ನೀಡದೆ ವಿನಾಕಾರಣ ನೌಕರರ ಮೇಲೆ ಶಿಸ್ತು ಕ್ರಮ ವಹಿಸುತ್ತಿರುವುದನ್ನ ಕೈಬಿಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು.
ಅಂಗನವಾಡಿ ನೌಕರರನ್ನ ಪ್ರತಿನಿತ್ಯ ಕೇಂದ್ರಗಳಿಗೆ ತೆರಳಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಪ್ರಾಥಮಿಕ ಶಿಕ್ಷಣ, ಗರ್ಭಿಣಿ ಬಾಣಂತಿಯರ ಆರೋಗ್ಯ ತಪಾಸಣೆ, ಪೋಲಿಯೋ, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಸೇರಿದಂತೆ 10 ಇಲಾಖೆಯ ಕೆಲಸಗಳನ್ನ ಪ್ರತಿನಿತ್ಯ ಮಾಡಬೇಕಾದ ಸ್ಥಿತಿ ಇದೆ. ಸರಿಯಾಗಿ ಕೆಲಸ ಮಾಡದಿದ್ದರೆ ಮೇಲ್ವಿಚಾರಕರಿಂದ ಬೈಗುಳ ಮತ್ತು ನೋಟಿಸ್ ನೀಡುವ ಎಚ್ಚರಿಕೆಗಳು ಹಾಗೂ ಕಳೆದ 1 ತಿಂಗಳಿನಿಂದ ಸಮಾರೋಪಾದಿಯಾಗಿ ನಡೆಯುತ್ತಿವೆ ಎಂದು ಆಪಾದಿಸಿದರು. ನೌಕರರು ವರದಿಗಳು ನೀಡುವುದು ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ವರದಿ ದಾಖಲಾತಿಗಳು ನೀಡಲು ವಿಳಂಬವಾದಲ್ಲಿ ವೇತನ ಕಡಿತ, ಇಲ್ಲವಾದರೆ ಕೆಲವು ಅಧಿಕಾರಿಗಳು ಕೆಲಸದಿಂದ ತೆಗೆದುಹಾಕುತ್ತೇವೆ, ಕೆಲಸ ಬಿಟ್ಟು ಹೋಗಿ ಎಂದು ಬೆದರಿಕೆಗಳನ್ನ ಹಾಕುತ್ತಿದ್ದಾರೆ ಅಂತ ಆರೋಪಿಸಿದರು. ಅಂಗನವಾಡಿ ನೌಕರರು ಮಾನಸಿಕ ಒತ್ತಡಗಳಿಗೆ ತುತ್ತಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಜೊತೆಗೆ ಇದೀಗ ಸಾಮಾಜಿಕ, ಆರ್ಥಿಕ, ಜಾತಿ ಗಣತಿ ಮತ್ತು BLO ಕೆಲಸಗಳ ಜವಾಬ್ದಾರಿ ಹಾಕಿ ಇವರನ್ನ ಕೈಬಿಡಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು. ದೇವದುರ್ಗ ತಾಲೂಕಿನಲ್ಲಿ 6 ಜನ ಅಂಗನವಾಡಿ ಕಾರ್ಯಕರ್ತೆಯರನ್ನ ಅಮಾನತು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿಯಾದ ಕ್ರಮ ಎಂದು ಪ್ರಶ್ನಿಸಿದ್ದಾರೆ. ಸರ್ವರ್ ಮೊಬೈಲ್ ಇದ್ದರೂ ಸಮೀಕ್ಷೆ ಮಾಡಲು ಹೇಗೆ ಸಾಧ್ಯ? ಜೊತೆಗೆ ಸಮೀಕ್ಷೆ ಅಂಗನವಾಡಿ ನೌಕರರನ್ನ ಕೈಬಿಡಲು ಮನವಿ ಮಾಡಲಾಗಿತ್ತು. ಇದೀಗ ಅವರನ್ನ ಅಮಾನತು ಮಾಡುವುದು, ಬೆದರಿಕೆ ಹಾಕುವುದು ಸರಿಯಲ್ಲ. ಅಮಾನತು ಹಿಂಪಡೆಯಬೇಕು, ಸಮೀಕ್ಷೆಯಿಂದ ಕೈಬಿಡಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ H. ಪದ್ಮಾ, ರಂಗಮ್ಮ ಅನ್ವರ್, ವರಲಕ್ಷ್ಮಿ, KG ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಂಗನವಾಡಿ ಕಾರ್ಯಕರ್ತರ ಫೋನ್ಗಳನ್ನು ಹೊಸದಾಗಿ ಕೊಡಲೇಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಕಿರುಕುಳ ಕೊಡ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ ಧಿಕ್ಕಾರ. ಕಾರ್ಯಕರ್ತರಿಂದ ಪುಕ್ಕಟ್ಟಿಯಾಗಿ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು. ಜಿಂದಾಬಾದ್, 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 ಜಿಂದಾಬಾದ್. ನಮಗೆ ಅನಾನುಕೂಲ ಮಾಡಿಕೊಡದಿರ್ತಕ್ಕಂಥ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಂಗನವಾಡಿ ಕಾರ್ಯಕರ್ತರಿಗೆ ಜಾತಿಗೆ ಕೊಡದಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಸಮಸ್ಯೆ ಕೇಳಿ ಬಂದ ಅಂಗನವಾಡಿ ಕಾರ್ಯಕರ್ತರ ಫೋನ್ಗಳನ್ನು ಹೊಸದಾಗಿ ಕೊಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಕಿರುಕುಳ ಕೊಡ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ ಧಿಕ್ಕಾರ. ಕಾರ್ಯಕರ್ತರಿಂದ ಪುಕ್ಕಟ್ಟಿಯಾಗಿ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು. ಜಿಂದಾಬಾದ್, 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 ಜಿಂದಾಬಾದ್. ನಮಗೆ ಅನಾನುಕೂಲ ಮಾಡಿಕೊಡದಿರ್ತಕ್ಕಂಥ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಂಗನವಾಡಿ ಕಾರ್ಯಕರ್ತರಿಗೆ ಜಾತಿಗೆ ಕೊಡದಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಸಮಸ್ಯೆ ಕೇಳಿ ಬಂದ ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದಲ್ಲಿ 50 ಜನ ಮಾತ್ರ ಇದ್ದಾರೆ ಎಂದು ಹೇಳಿರುವ ಅಮೀರ್ ಅಲಿ ಅವರು ಮತ್ತು ಮಾನಸಯ್ಯನವರು ಸಾಬೀತುಪಡಿಸಬೇಕು ಎಂದು ಕೆ. ನಾಗಲಿಂಗಸ್ವಾಮಿ ಸವಾಲು ಹಾಕಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ತುಂಗಭದ್ರಾ ಕಾರ್ಮಿಕ ಸಂಘದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಏನೆಲ್ಲ ಟೀಕೆ ಮಾಡಿದ್ದರು, ಆದರೆ ಸಿರುವಾರ ಬಹಿರಂಗ ಸಭೆಯಲ್ಲಿ ಏಕವಚನದಲ್ಲಿ ನಿಂದಿಸಿದ್ದರಿಂದ ಹೇಳಿಕೆ ನೀಡಲಾಗಿದೆ. ನಾವ್ಯಾರು ಯಾರ ದಲ್ಲಾಳಿಗಳಲ್ಲ, ದಲ್ಲಾಳಿಗಳು ಯಾರು ಎಂಬುದನ್ನ ಸಾಬೀತುಪಡಿಸಲು ಸಿದ್ಧರಿದ್ದೇವೆ. ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದು ದಿನಾಂಕ ನಿಗದಿಪಡಿಸಿ ಚರ್ಚೆಗೆ ಸಿದ್ಧರಿರುವುದಾಗಿ ಹೇಳಿದರು. ಆರ್ ಮಾನಸಯ್ಯನವರ ಹೇಳಿಕೆಯನ್ನ ತಿರುಚಲಾಗಿದೆ ಎಂದು ಅಮೀರ್ ಅಲಿ ಹೇಳಿದ್ದಾರೆ. ಅವರ ಹೇಳಿಕೆ ತಿರುಚುವ ಪ್ರಮೇಯವೇ ಇಲ್ಲ. ಕಾರ್ಮಿಕರಿಗೆ ಯಾರು ಮೋಸ ಮಾಡಿದ್ದಾರೆ ಎಂದು ಕಾರ್ಮಿಕರಿಗೆ ಗೊತ್ತಿದೆ. ಮಕ್ಕಳಾಗದ ಮಹಿಳೆಯನ್ನ ಬಂಜೆ ಎಂದು ಕರೆದಿರುವ ವಿಡಿಯೋಗಳು ನಮ್ಮಲ್ಲಿವೆ. ಮಹಿಳೆಯರನ್ನ ನಿಂದಿಸಿ ಮಾತನಾಡಿದ್ದಾರೆ. ಸಮಾಜಕ್ಕೆ ಮಕ್ಕಳನ್ನ ಮಾಡಿಕೊಳ್ಳದೆ ಸೇವೆ ಸಲ್ಲಿಸಿದ ಅನೇಕ ಮಹಿಳೆಯರಿದ್ದಾರೆ. ಮದರ್ ತೆರೇಸಾ, ಗೌರಿ ಲಂಕೇಶ್ ಸೇರಿದಂತೆ ಅನೇಕರು ನಿದರ್ಶನರಾಗಿದ್ದಾರೆ. ಆದರೆ ಮಾನಸಯ್ಯನವರು ಮಹಿಳೆಯರಿಗೆ ಅಪಮಾನಿಸಿದ್ದಾರೆ ಎಂದು ಆರೋಪಿಸಿದರು. ಮಾನ್ವಿ ಉಪವಿಭಾಗ 1ರಲ್ಲಿಯೇ 50 ಕಾರ್ಮಿಕರು ನಮ್ಮ ಸಂಘದಲ್ಲಿದ್ದಾರೆ. 748 ಜನ ಕಾರ್ಮಿಕರಲ್ಲಿ 50 ಬಿಟ್ಟು ಉಳಿದ 698 ಜನ ಕಾರ್ಮಿಕರನ್ನ ಹಾಜರುಪಡಿಸಬೇಕು. ಕಾರ್ಮಿಕರಿಗೆ ನಾವು ಮಾಡಿದ್ದೇನು, ನೀವು ಮಾಡಿದ್ದೇನು ಎಂಬುದನ್ನ ಚರ್ಚೆಗೆ ಸಿದ್ಧರಿರುವುದಾಗಿ ತಿಳಿಸಿದರು. ತಿರುಚಿದ್ರು, ಇವರು ಹೇಳಿಕೆಯನ್ನು ತಿರುಚಿದ್ರು ಅಂತ ಹೇಳಿದ್ರು. ಅವರು ಆಧಾರ ರಹಿತ ಆರೋಪ ಮಾಡಿದ್ರು. ನಮ್ಮಲ್ಲಿ ವಿಡಿಯೋ ಇದೆ, ನಿಮ್ಮೆಲ್ಲರಿಗೂ ಹಾಕ್ತೀವಿ. ಆ ವಿಡಿಯೋನ ಕೇಳಿ ನಮ್ಮ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡಿದ್ವಿ. ಇಷ್ಟೇ ನಮ್ಮದು ಪ್ರತಿಕ್ರಿಯೆ ಇತ್ತು. ಇವತ್ತು ಅವ್ರು ಕೊಟ್ಟದ್ದು, ಇವರು ಕಾರ್ಮಿಕರ ಪರವಾಗಿ ಅಲ್ಲ, ಇವರು ಅಧಿಕಾರಿಗಳ ಪರವಾಗಿದ್ದಾರೆ. ಅಧಿಕಾರಿಗಳಲ್ಲಿ ದುಡ್ಡಿಸ್ಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡುವಷ್ಟು ದರಿದ್ರ ಪರಿಸ್ಥಿತಿ ನಮ್ಮ ಕಾರ್ಮಿಕ ಸಂಘಕ್ಕಿಲ್ಲ, ನನಗಿಲ್ಲ. ಅದನ್ನು ಮಾಡಿರುವ ನೀವು
ನೀವು ಮಾಡಿರ್ಬೋದು ಅದನ್ನ, ನಾವು ಮಾಡಿಲ್ಲ. ನೇರವಾಗಿ ಇದನ್ನ ಹೇಳ್ತೀವಿ ಅವ್ರಿಗೆ. ನಮ್ಮಲ್ಲಿ ಇದುವರೆಗೆ ಯಾವುದೇ ತರದ್ದು ಈಗಲ್ಲ 25 ವರ್ಷದಾಗೂ ನನ್ನ ಜೀವನದಲ್ಲಿ ಯಾರಲ್ಲಿ ದುಡ್ಡು ತಗೊಂಡು ಯಾವ ಹೋರಾಟಗಳನ್ನು ಮಾಡಿಲ್ಲ ನಾನು. ನೀವು ಮಾಡಿದಿರಿ, ನಾನು ಮಾಡಿಲ್ಲ. ಆದ್ರೆ ಮಾತಾಡುವಾಗ ನಿಮ್ಗೆ ಪ್ರಜ್ಞೆ ಇರಬೇಕು. ಅದನ್ನ ಬಿಟ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ತಾ ನಡೆಯೋದು. ನಾವು ನಿಮ್ಮ ಮನೆ ಆಳುಗಳಲ್ಲ, ನಮ್ಮ ಕಾರ್ಮಿಕರು ನಿಮ್ಮ ಮನೆ ಆಳುಗಳಲ್ಲ. ಹಿಂದೆ ಸಾಕಷ್ಟು ಕೆಟ್ಟದಾಗಿ ಪದಗಳನ್ನು ಬಳಸಿದ್ರೆ ವಿಡಿಯೋಗಳು ನಮ್ಮಲ್ಲಿದ್ದಾವೆ. ಆದ್ರೆ ನಾವು ಮಾತಾಡಿಲ್ಲ. ನಮ್ಗೆ ಹೊರಗಡೆ ಬಹಿರಂಗವಾಗಿ ಅಂತದಕ್ಕೆ ನಾವು ಮಾತಾಡಿದೀವಿ. ನಾವು ಹೇಳ್ತಾ ಇದೀವಿ ಅದೇ ಇದರಲ್ಲಿ ಮಹಿಳೆಯರ ಬಗ್ಗೆ ತಿರುಚಿದ್ರು ಅಂತ. ಆ ವಿಡಿಯೋನ ಎಲ್ಲರಿಗೂ ಹಾಕ್ತೀವಿ, ಪತ್ರಕರ್ತರಿಗೆ ಎಲ್ಲರಿಗೂ ಹಾಕ್ತೀವಿ. ಒಬ್ಬ ಹೆಣ್ಣು ಆಗಿ ಹುಟ್ಟಿದ ಮೇಲೆ ಆ ಹೆಣ್ಣು ಅಡಿಲೇಬೇಕನ್ನೋದಲ್ಲ ಮಾನಸೇವ್ರ ಮನಸ್ಥಿತಿ. ಅಡಿಲೇ ಇನ್ನೊಂದು ಬಂಜೆ ಅನ್ನೋದಲ್ಲ, ಅದು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಕೀಳು ಮನಸ್ಥಿತಿ ಮಾನಸೇವಿಂದ ನಾವು ಅವತ್ತು ಹೇಳಿದ್ವಿ. ಅದು ಆಡಿಯೋದಲ್ಲಿ ಅವರೇ ಮಾತಾಡಿದ್ದಾರೆ. ಅದನ್ನ ತಿರುತ ಪ್ರಶ್ನೆನಿಲ್ಲ. ಮಾನಸೇವರೇ, ನೀವೇನು ಹೇಳ್ತೀರೋ, ನಿಮ್ಮ ಪತ್ರಿಕೆಯವರಿಗೆ, ನಿಮ್ಮ ಪತ್ರಿಕೆ ಹೇಳಿಕೆ ಕೊಡಕ್ ಬಂದು ನಿಮ್ಮ ಸಹಚರರು ಹೇಳಿದ್ದು, ನೀವು ಹೇಳಿದ್ದು ನಿಮ್ಗೆ ಮರ್ತೋಗಿರ್ಬೋದು. ನೀವು ಯಾವ ಲೋಕದಲ್ಲಿ ಇದ್ರೆ ಗೊತ್ತಿಲ್ಲ ನಮಗೆ. ಬಟ್ ನಾವು ಮಾಡೋಕ್ಕಾಗೋದಿಲ್ಲ. ನಾವು ಯಾಕಂದ್ರೆ ನಾವು ಸ್ವಾಭಿಮಾನಿಗಳು. ನಾವು ನಮಗೆ ಆಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಸ್ವಾಭಿಮಾನ ಇದೆ. ಆ ಸ್ವಾಭಿಮಾನಕ್ಕೆ ಬಂದ್ರೆ ಯಾರಾದ್ರೂ ಬಿಡಂಗಿಲ್ಲ ನಾವು. ಅದು ನಮ್ಮ ಸಂಘಕ್ಕಾಗಿ, ನಮ್ಮ ವೈಯಕ್ತಿಕ ಆಗಲಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಅವ್ರು ಹೇಳಿದ್ರು ನನಗೆ ದಲ್ಲಾಳಿ ಕೆಲಸ ಮಾಡುವ ನಾಗಲಿಂಗ ಸ್ವಾಮಿ ನಿರಾಧಾರ ಹೇಳಿಕೆ ಕೊಟ್ಟು ಇವೆಲ್ಲ ಹೇಳ್ತಿದ್ಯಲ್ಲ. ನಾನು ಹೇಳ್ತಾ ಇದ್ದೀನಿ, ಮಾನಸಯ್ಯವರೇ, ನೀವು ದಲ್ಲಾಳಿಗಳ ಫ್ಯಾಕ್ಟರಿಗೆ ಮಾಲೀಕರು ಮಾನಸಯ್ಯನವರೇ. ಮಾನಸಯ್ಯ ಮಹಾ ದಲ್ಲಾಳಿ ಅನ್ನೋದನ್ನ ಸಾಬೀತು ಮಾಡ್ತೀನಿ ನಾನು. ಅದನ್ನ ನಾನು ಸಾಬೀತುಪಡಿಸ್ತೀನಿ. ನಮ್ಮ ಸಹ ಕಾರ್ಮಿಕ ಸಂಘದ ಸಂಖ್ಯೆ ಹೇಳಿದ್ರಲ್ಲ, ಸಂಖ್ಯೆ 50 ಇದೆ. ಉಳಿದಿದ್ದೆಲ್ಲ ನಮ್ಮಲ್ಲಿದೆ ಅಂತ ನೀವು ಪ್ರೆಸ್ ನೋಟಲ್ಲಿದೆ, ಪತ್ರಿಕೆಯಲ್ಲಿ ಬಂದಿದೆ. ನಾವು ಹೇಳ್ತಿದ್ದೀವಿ, ಮಾನವಿ ಉಪವಿಭಾಗ ತುಂಗಭದ್ರಾ ನೀರಾವರಿ ಕಾರ್ಮಿಕರು ನಮ್ಮ ಸಂಘದ ಸಂಖ್ಯೆ 56. ನಾವು ಪತ್ರಿಕೆ ನೋಟಿಸ್ ಅಲ್ಲಿ ಬಂದಿದ್ದೀವಿ. ಅವರು ಸಹಿ ಮಾಡಿರೋ ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಸಂಘಕ್ಕೆ ಮೇಲ್ ಕಮಿಟಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮಲ್ಲಿದೆ, ಯಾರ್ಯಾರಲ್ಲಿ ಎಷ್ಟೆಷ್ಟಿದೆ ಅಂತೇಳಿ. ಅದನ್ನ ನಾವು ಮ್ಯಾನೇಜ್ ಮಾಡೋದು ಅದು ಕಮ್ಯುನಿಸ್ಟ್. ಬಿಜೆಪಿ ಅವರು ಮ್ಯಾನೇಜ್ ಮಾಡ್ತೀವಿ, ಕಾಂಗ್ರೆಸ್ನವ್ರು ಮ್ಯಾನೇಜ್ ಮಾಡ್ತೀವಿ. ಮೊನ್ನೆ ಬೋಸರಾಜ ಪರವಾಗಿ ಮಾತಾಡಿದ್ರಿ, ಮೊನ್ನೆ ಮತ್ತೆ ವಿರುದ್ಧವಾಗಿ ಮಾತಾಡಿ ನಮ್ಮ ಶಿವನಗೌಡ ನಾಯಕರಲ್ಲಿ ಬರ್ತೀರಿ. ಬಿಜೆಪಿ ಅವರಲ್ಲಿ ಯಾರು ಬರಬಾರ್ದಲ್ಲ ನೀವು. ಮಾತು ಕೃತಿ ಎರಡು ಒಂದೇ ಇರೋದು ನಾಗಲಿಂಗ ಸ್ವಾಮಿ, ಮಾತು ಮತ್ತು ಕೃತಿಯ ವಿರುದ್ಧ ಇರೋದು ಮಾನಸಯ್ಯನವರು. ಅದು ನಾನು ಎಲ್ಲರೂ ಮಾತಾಡ್ತೀನಿ ಅಂತ ಹೇಳ್ತಾ ಇಷ್ಟು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿದೆ. ನಾವು ಕಾರ್ಮಿಕರು ಬಹಳ ಮುಖ್ಯವಾಗಿ ಯಾವುದೇ ಕಾರ್ಮಿಕರು ದುರ್ತಿಗೆಡಬಾರದು. ಕಾರ್ಮಿಕರ ಪರವಾಗಿ ಕಾನೂನು ಪ್ರಕಾರ ಹೋರಾಟ ಮಾಡಾಕಿದ್ವಿ. ಇನ್ನೊಂದೇ ಪ್ರಶ್ನೆ ಏನಂದ್ರೆ, ಹೋರಾಟ ಮಾಡಿಲ್ಲ ಅಂದ್ರೆ ಬಂಜೆ ಅನ್ನೋದಲ್ಲ. ಹೋರಾಟ ಮಾಡಿದೀವಿ, ಒಂದೊಂದು ದಿನಕ್ಕೆ ಹೋರಾಟ ಮಾಡಿ ನಾವು ಹಕ್ಕನ್ನು ಪಡೆದಿದ್ವಿ. ಸಣ್ಣ ಹೋರಾಟಗಳನ್ನ ನಾವು ಹೇಳಿಲ್ಲ. ಮೊನ್ನೆ ಹೋರಾಟ ಮಾಡಿಸ್ಬೇಕು ಕೊಟ್ಟರೆ ಮಾನವಿದು ಎಲ್ಲರಿಗೂ ಪೇಮೆಂಟ್ ಹಾಕಿದ್ರು. ಅವರು ಸಮಸ್ಯೆಗಳು ಎಲ್ಲಿರ್ತಾವೆ, ಒಂದ್ ಕಡೆ ಟೆಂಡರ್ ಆಗಿರಲಿಲ್ಲ, ಒಂದ್ ಕಡೆ ಇನ್ನೊಂದೇನೋ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಬಸವರಾಜ್, ರಾಜ್ ಮೊಹಮ್ಮದ್, ಜಲಾಲ್ ಪಾಷಾ, ಮಾನ್ವಿ ಉಪವಿಭಾಗದ ಅಧ್ಯಕ್ಷ ಬಸವಲಿಂಗಪ್ಪ, ಈಶಪ್ಪಗೌಡ, ಯಲ್ಲಪ್ಪ, ರವಿಚಂದ್ರ, ಜಗದೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time to shop. ನಮ್ಮ CMR ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, 20 ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. CMR ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು, 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪದಾಯಿನಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ. ವಿಜಯದಶಮಿಯವರೆಗೆ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ.
ಹಾಗೂ ದಿನಾಂಕ 1/10/2025 ಗುರುವಾರ ಗಣಹೋಮ ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಂಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. 1/10/2025 ಆಯುಧ ಪೂಜೆ ದಿವಸ ಗಣಹೋಮ ರುದ್ರಹೋಮ ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್. ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್, ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು, ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ರಾಯಚೂರು. ಮೊಬೈಲ್ ಸಂಖ್ಯೆ 7338341870. ಬಂದಾಳ ಭೂಮಿಗೆ ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ರಸ್ತೆಯನ್ನ ಅತಿಕ್ರಮಿಸಿಕೊಂಡು ರಸ್ತೆಯ ಮೇಲೆ ಶೌಚಾಲಯ ಮೆಟ್ಟಿಲುಗಳನ್ನ ಕಟ್ಟಿಕೊಂಡಿರುವ ಕುರಿತು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದು, ಉಪಲೋಕಾಯುಕ್ತರು ತೆರವುಗೊಳಿಸುವಂತೆ ಆದೇಶಿಸಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಉಪಲೋಕಾಯುಕ್ತರ ಆದೇಶಕ್ಕೂ ಬೆಲೆ ಕೊಡದೆ ನಿರ್ಲಕ್ಷ್ಯ ವಹಿಸಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಾಮಾಜಿಕ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ್ ಆರೋಪಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ಪಟ್ಟಣದಲ್ಲಿ ರಸ್ತೆಗೆ ಮೀಸಲಿರಿಸಿದ ಜಾಗದಲ್ಲಿ ಅಕ್ರಮವಾಗಿ ಮೆಟ್ಟಿಲುಗಳು, ಶೌಚಾಲಯಗಳನ್ನ ಕಟ್ಟಿಕೊಂಡಿದ್ದು, ಈ ಬಗ್ಗೆ 2021 ಡಿಸೆಂಬರ್ 13ರಂದು ಲೋಕಾಯುಕ್ತರಿಗೆ ದೂರು ಸಲ್ಲಿಸಲಾಗಿದೆ. ಅದರಂತೆ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ನಡೆಸಿ ದೂರು ಸರಿಯಿದೆ ಎಂದು ತನಿಖಾ ವರದಿಯನ್ನ ನೀಡಿದ್ದು, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಜಿಲ್ಲೆಗೆ ಆಗಮಿಸಿದ್ದ ಉಪಲೋಕಾಯುಕ್ತರು ವಿಚಾರಣೆ ನಡೆಸಿ 15 ದಿನಗಳ ಒಳಗಾಗಿ ಅತಿಕ್ರಮಿಸಿಕೊಂಡ ರಸ್ತೆಯ ಜಾಗವನ್ನ ತೆರವುಗೊಳಿಸುವಂತೆ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಈರಣ್ಣ ಬಿರಾದಾರ್ ಮತ್ತು ದೇವದುರ್ಗ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ಸೂಚನೆ ನೀಡಿದ್ದರು. ಆದರೆ ಈ ಇಬ್ಬರು ಅಧಿಕಾರಿಗಳು ಉಪಲೋಕಾಯುಕ್ತರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ ಎಂದು ಆಪಾದಿಸಿದರು. ನನ್ನ ಮನೆಯ ಮುಂದೆಯೂ ಕೂಡ ಕಟ್ಟೆಯನ್ನ ಕಟ್ಟಿಸಿಕೊಂಡಿದ್ದು, ಅದನ್ನು ತೆರವುಗೊಳಿಸುವಂತೆ ಪುರಸಭೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದೇನೆ. ತೆರವಿಗೆ ತಗಲುವ ವೆಚ್ಚವನ್ನ ನಾನೇ ಭರಿಸುವುದಾಗಿಯೂ ಹೇಳಲಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ತಿಳಿಸಿದರು. ಕೂಡಲೇ ತೆರವು ಕಾರ್ಯಕ್ಕೆ ಕ್ರಮ ಕೈಗೊಳ್ಳದ ಇಬ್ಬರು ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದರು. 2021 ಮಾನ್ಯ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ದೂರು ಸಲ್ಲಿಸಿದೆ. ದಿನಾಂಕ 27/4/2022 ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್ ಮೇಕಾ, ಕರ್ನಾಟಕ ಲೋಕಾಯುಕ್ತ ರಾಯಚೂರು ಇವರ ತಂಡ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ದು, ನಾನು ಮಾಡಿರುವ ಆರೋಪ ಸತ್ಯವಾಗಿದೆ ಅಂತೇಳಿ ಒಂದು ತನಿಖಾ ರಿಪೋರ್ಟನ್ನ ಅವರು ಲೋಕಾಯುಕ್ತ ಕಳಿಸಿದರು. ದಿನಾಂಕ 30/8/2025 ಗೌರವಾನ್ವಿತ ಉಪಲೋಕಾಯುಕ್ತರು ಅವತ್ತ ನೀವೆಲ್ಲರೂ ಬಂದಿದ್ರಿ. ಅವತ್ತ ನಂದು ಈ ಕೇಸ್ ಸಂಬಂಧಂತೆ ವಿಚಾರಣೆ ನಡೀತು. ಅವರು ಒಂದು ಆರ್ಡರ್ ಮಾಡಿದ್ರು. 15 ದಿನಗಳಾಗಿ ದೇವದುರ್ಗ ಪಟ್ಟಣದಲ್ಲಿ ಕಟ್ಟಿರುವ ಬಾತ್ರೂಮ್, ಶೌಚಾಲಯ, ಸ್ಟೆಪ್ಸ್, ಸ್ಟೇರ್ಕೇಸ್, ರಸ್ತೆಗಾಗಿ ಮೀಸಲಿಟ್ಟ ಸ್ಥಳಗಳಲ್ಲಿ ಕಟ್ಟಿರುವನ್ನ ನೀವು 15 ದಿನದೊಳಗಾಗಿ ತೆರವುಗೊಳಿಸಬೇಕಂತೇಳಿ ಒಂದು ಆರ್ಡರ್ ಮಾಡಿದ್ರು ಸರ್. ಇವತ್ತಿಗೆ 22 ದಿನ ಆಯಿತು. ಪುರಸಭೆ ಕಾರ್ಯಾಲಯದಿಂದ ಫಸ್ಟ್ ಅವ್ರು ಏನೇನು ಸರ್, ನಾನೇ ನನ್ನ ಮನೆ ಮುಂದೆ ಕಟ್ಟಿದ್ದೀನಿ, ಮೊದಲು ನನ್ನ ಹೊಡೆದು ಉಳಿದ ಕಟ್ಟೆಗಳನ್ನೆಲ್ಲ ನೀವು ತೆರವುಗೊಳಿಸ್ಬೇಕಂತೇಳಿ ಒಂದು ಆದೇಶ ಕೊಟ್ಟರು. ಇವತ್ತಿಗೂ ಕೂಡ ಅವತ್ತು ಹಾಜರಿದ್ದಂಥ ಯೋಜನಾ ನಿರ್ದೇಶಕರು ಈರಣ್ಣ ಬಿರಾದಾರ್ ರಾಯಚೂರು ಮತ್ತು ಚೀಫ್ ಆಫೀಸರ್ TMC ದೇವದುರ್ಗ ಇವರು ಲೋಕಾಯುಕ್ತರ ಮನವಿಗೆ ಇವತ್ತಿಗೂ ಕೂಡ ಅವರ ಆದೇಶನ ಪಾಲನೆ ಮಾಡಿಲ್ಲ. ಒಬ್ಬ ಗೌರವಾನ್ವಿತ ಲೋಕಾಯುಕ್ತರ ಆದೇಶವನ್ನು ಪಾಲನೆ ಮಾಡದ ಈ ಇಬ್ಬರು ಅಧಿಕಾರಿಗಳನ್ನ ಕೂಡಲೇ ಅಮಾನತ್ ಮಾಡಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ.
ಮಳೆಯಿಂದ ಬೆಳೆಹಾನಿಯಾದ ರೈತರ ಮಾಹಿತಿಯನ್ನ ಸಮೀಕ್ಷೆ ಸಮರ್ಪಕವಾಗಿ ನಿರ್ವಹಿಸಿ ಹಾನಿಯಾದ ಪೂರ್ಣ ನಷ್ಟ ಪರಿಹಾರ ಸರ್ಕಾರ ನೀಡಬೇಕು ಅಂತ ಆಗ್ರಹಿಸಿ ಅಕ್ಟೋಬರ್ 13ರಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಅಖಿಲ ಭಾರತ ಕಿಸಾನ್ ಸಂಘಟನೆಯ ರಾಜ್ಯ ಸಂಚಾಲಕ ಬಸವಲಿಂಗಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಹತ್ತಿ, ತೊಗರಿ, ಸಜ್ಜೆ, ಸೂರ್ಯಕಾಂತಿ ಸೇರಿದಂತೆ ಅನೇಕ ಬೆಳೆಗಳು ಮಳೆಯಿಂದ ಹಾನಿಯಾಗಿವೆ. ಆದರೆ ರಾಜ್ಯ ಸರ್ಕಾರ ಬೆಳೆ ಸಮೀಕ್ಷೆ ನಡೆಸುವುದಾಗಿ ಡ್ರೋನ್ ಮೂಲಕ ಸರ್ವೆ ಮಾಡುವುದಾಗಿ ಹೇಳುತ್ತಿದೆ. ರೈತರು ಪ್ರತಿ ಎಕರೆ ಮಾಡುವ ವೆಚ್ಚಕ್ಕೂ ಸರ್ಕಾರ ನೀಡುವ ಪರಿಹಾರಕ್ಕೂ ಹೋಲಿಕೆಯೇ ಇಲ್ಲದಂತಾಗಿದೆ. ದುಬಾರಿ ದರದಲ್ಲಿ ಬೀಜ, ಗೊಬ್ಬರ, ಕ್ರಿಮಿನಾಶಕಕ್ಕೆ ವೆಚ್ಚ ಮಾಡಿರುವ ರೈತರಿಗೆ ಸರ್ಕಾರದ ಮೇಲೆ ಭರವಸೆಯೇ ಕಳೆದುಕೊಳ್ಳುವಂತಾಗಿದೆ ಎಂದರು. ಪ್ರತಿ ಬಾರಿ ನಷ್ಟವಾದಾಗಲೂ ಸರ್ಕಾರ ನೀಡುವ ಪರಿಹಾರ ಬೀಜಕ್ಕೂ ಸಾಕಾಗುತ್ತಿಲ್ಲ. ಕೃಷಿ ನಷ್ಟದಿಂದ ಹೊರಬರದಂತಾಗಿದೆ. ಈ ಮಧ್ಯೆ ಹತ್ತಿ ಆಮದು ನೀತಿಯನ್ನ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಅನುಸರಿಸುತ್ತಿರುವ ಪರಿಣಾಮ ಹತ್ತಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ವಿದೇಶಿ ಹತ್ತಿ ಬರುತ್ತಿರುವ ಪರಿಣಾಮ ಹತ್ತಿ ಬೆಲೆ ಕುಸಿತವಾಗಲು ಕಾರಣವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಕಷ್ಟ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಕಾರ್ಪೊರೇಟ್ ಪರವಾದ ನೀತಿಗಳನ್ನೇ ಅನುಸರಿಸುತ್ತಲಿವೆ ಎಂದು ತಿಳಿಸಿದರು. ಸರ್ಕಾರದ ನೀತಿಯ ವಿರುದ್ಧ ಸಂಘಟನೆಯಿಂದ ಜಿಲ್ಲಾಧ್ಯಕ್ಷ ಮುದುಕಪ್ಪ ನಾಯಕ್ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ರೈತರನ್ನ ಸಂಘಟಿಸಲಾಗುತ್ತದೆ. ಬೆಳೆ ನಷ್ಟಕ್ಕೆ ಕೂಡಲೇ ಪರಿಹಾರ ನೀಡಲು ಹೋರಾಟ ನಡೆಸುವುದಾಗಿ ಹೇಳಿದರು. ಖರ್ಚಾಗಬಹುದು ಅಂತ ಹೇಳಿದ್ರು. ಈ ಬಹುತೇಕ ಜನ ರೈತರನ್ನ ನಾವು ಪೆನ್ನು ಪೇಪರ್ ಹಿಡ್ಕೊಂಡಿಸಿ ಒಂದು ಆಯೋಗದ ಮೂಲಕ ಇದು ಮಾಡಬೇಕಂತ ಒಂದು ಆರಂಭದಲ್ಲಿ ಬೀಜನ ಹತ್ತಿನ ನಾಟಿ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಬಿತ್ತನೆ ಮಾಡುವ ಸಂದರ್ಭದಾಗ ಈ ಕತ್ತಿನ ಕುಂಟೆ ಅಂತೇಳಿ ಅದಕ್ಕೊಂದು ಹೆಸರು ಬರುತ್ತೆ. ಟ್ರ್ಯಾಕ್ಟರ್ ಮೂಲಕ ಇದು ಮಾಡಬೇಕು. ಅದು ರೇಟ್ ಎಷ್ಟು ಅಂತಂದ್ರೆ 1,200 ಟೋಟಲ್ ಎಷ್ಟು ಅಂತಂದ್ರೆ ಒಟ್ಟು 53,500 ರೂಪಾಯಿ ಒಂದು ಎಕರೆಗೆ ಹತ್ತಿ ಬೆಳಿಬೇಕು ಅಂತಂದ್ರೆ 53,000 ರೂಪಾಯಿ 500 ರೂಪಾಯಿ ಖರ್ಚು. ಇದು ಒಟ್ಟು ಇದ್ರಾಗೆಲ್ಲ ನಾವು ಡೀಟೇಲ್ಸ್ ಎಲ್ಲ ಆಳಿಗೆ ಎಷ್ಟು ಖರ್ಚಾಗ್ತದೆ, ಎಷ್ಟು ಸಲ ಕಸ ತೆಗಿಬೇಕು, ಎಷ್ಟು ಸಲ ಸರ್ ಈ ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಬೇಕು. ಸಮರ್ಪಕವಾಗಿ ಒಂದು ಸಮೀಕ್ಷೆ ನಡೆಸಬೇಕಂತ ಅನ್ನುವಂಥದ್ದನ್ನು ಒತ್ತಾಯನ ಆ ತಹಸೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಕಂದಾಯ ಸಚಿವರಿಗೆ ಮನವಿ ಪತ್ರ ಈ 1 ಎಕರೆ ಹತ್ತಿಗೆ 53,500 ಏನು ಖರ್ಚು ಬರ್ತದೆ. ಇದು ಸಾಮಾನ್ಯವಾಗಿ ಮಾಡುವಂಥ ಖರ್ಚು. ಇನ್ನು ಕೆಲವು ಬೇರೆ ಬೇರೆ ಭೂಮಿ ಆಯಾ ಭೂಮಿಗೆ ಫಲವತ್ತತೆಗೆ ಆಧಾರದ ಮೇಲೆ 69,000ವರೆಗೂ ಕೂಡ ಖರ್ಚು ಬರ್ತದೆ. 1 ಎಕರೆ ಹತ್ತಿ ಬೆಳೆಯಬೇಕಂತ. 1 ಎಕರೆಗೆ 5ರಿಂದ 10 ಕ್ವಿಂಟಲ್ ಹತ್ತಿನ ಬೆಳಿಬೋದು. ಹೆಂಗಂದ್ರೆ ಈಗ ಆ ಭೂಮಿ ಫಲವತ್ತ ಆಧಾರದ ಮೇಲೆ ಮಾರ್ಕೆಟ್ ರೇಟ್ ಅಂತ ಹೇಳ್ತಾ ಇದೆ. ಆದ್ರೆ 7,500 ರೂಪಾಯಿ ಪ್ರಕಾರ ಒಂದು ಕ್ವಿಂಟಲ್ ಹತ್ತಿ ತಗೊಳ್ತಾ ಇದೆ. 5,000 ಅದು ಏನೋ ಸರಿಗಿಲ್ಲ, ಅದು ತೂಗೋಗಿಲ್ಲ, ಆಮೇಲೆ ಅದು ಗುಣಮಟ್ಟ ಸರಿಗಿಲ್ಲ ಅನ್ನುವಂಥ ಹೆಸರು ಮೇಲೆ 5,000 ರೂಪಾಯಿ ಮಿನಿಮಮ್ 5,000 ರೂಪಾಯಿ ಒಂದು ಕ್ವಿಂಟಲ್ ಹತ್ರ 50,000 ರೂಪಾಯಿಗೆ ಒಂದು 10 ಕ್ವಿಂಟಲ್ಗೆ 50,000 ರೂಪಾಯಿ ಆಯಿತು. ಇನ್ನು ಉಳಿದದ್ದು ಖರ್ಚು ಹೆಂಗಂದ್ರೆ ರೈತರು ಈ ರೈತರ ಸ್ಥಿತಿನೇ ಇವತ್ತು ಅವ್ರ ಲಾಭದ ಬದಲಾಗಿ ನಷ್ಟಕ್ಕೇ ಒಳಗಾಗ್ತಾರೆ. ಅದಕ್ಕೆ ಹಿಂಗಾಗಿ ಇವತ್ತು ನಾವು ಇವಾಗ ಒತ್ತಾಯ ಮಾಡ್ತಾ ಇರೋದು ಏನಂತಂದ್ರೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ MSP ಅಡಿಯಲ್ಲಿ ಒಂದು ಕ್ವಿಂಟಲ್ಗೆ ಮಿನಿಮಮ್ 15,000 ರೂಪಾಯಿದಂಗ MSP ಅಡಿಯಲ್ಲಿ ಹತ್ತಿನ ಖರೀದಿ ಮಾಡಲಿಕ್ಕೆ ಒಂದು ಅನುಕೂಲನ ಮಾಡಿಕೊಟ್ರೆ ರೈತರಿಗೆ ಕನಿಷ್ಠ ಒಂದು ಲಾಭದಾಯಕ ಬೆಳೆಯನ್ನು ಅವರು ಪಡಿಬೋದು ಅನ್ನುವಂಥದ್ದು ನಮ್ಮ ಒತ್ತಾಯ. ಅದಕ್ಕೆ ಹಿಂಗಾಗಿ ಇವತ್ತು ನಾವು ಇದನ್ನ ಈ ಸಂಬಂಧಪಟ್ಟ ಹೇಳೋದು ಏನಂತಂದರೆ ಇದಕ್ಕೆ ಇನ್ನು ಬೇರೆ ತೊಗರಿಯಂತೂ ಈಗ ಎಣ್ಣೆ ಹೊಡೆದಿದೆ. ತೊಗರಿದ ಪರಿಸ್ಥಿತಿ ಏನಂದ್ರೆ ಇನ್ನೂ ಫಲ ಹೂವು ಬಿಟ್ಟಿತ್ತು, ಹೂವು ಎಲ್ಲ ಉದುರೋಗಿಲ್ಲ. 3-4 ಸಲ ಎಣ್ಣೆ ಹೊಡೆದ್ರೆ ಎಣ್ಣೆ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟದ. ಬಟ್ ಅದು ಕಾಯಿ ಬಿಟ್ಟಿದ್ದು ಇಲ್ಲ ಗೊತ್ತಿಲ್ಲ. ಅಂದರೆ ನೋಡಲಿಕ್ಕೆ ಒಳ್ಳೆ ಫಸಲು ಬರ್ಬೋದು ಅನ್ನುವಂಥ ನಿರೀಕ್ಷೆ ಕೂಡ ಎಲ್ಲಿ ಹೋದ್ರೂ ನಾವು ತೊಗರಿನ ಕಾಣ್ತಾ ಇಲ್ಲ. ಬಟ್ ಸಮಸ್ಯೆ ಏನಂತಂದರೆ ಎಲ್ಲೆಲ್ಲಿ ತೊಗರಿ ಇದೆ ಅಲ್ಲೆಲ್ಲ ತಗ್ಗು ಪ್ರದೇಶದಲ್ಲಿ ಕೆರೆ ಥರದ ಭೂಮಿಗಳಲ್ಲಿ ಏನಿದೆಲ್ಲ ಈ ಕೆರೆಯಲ್ಲಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮುದುಕಪ್ಪ ನಾಯಕ್, ಈರಪ್ಪ ಕುರುಡಿ, ಯಲ್ಲಪ್ಪ ನಾಯಕ್, ಆನಂದ್ ಬೋವಿ, ಪ್ರಸಾದ್, ಯಲ್ಲಪ್ಪ ಮಲ್ಲಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದತ್ತಾತ್ರೇಯ ಸಂಪ್ರದಾಯತರಾದ ಶ್ರೀ ನಿಜಗುರು ಖಾದರ್ ಪ್ರಭುಗಳ 55ನೇ ಆರಾಧನಾ ಮಹೋತ್ಸವ ಮತ್ತು ದಸರಾ ಉತ್ಸವದ ಭಜನಾ ಕಾರ್ಯಕ್ರಮವನ್ನ ಅಕ್ಟೋಬರ್ 2ರಂದು ತಾಲೂಕಿನ ಹೊಸ ಮಲಿಯಾಬಾದ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ
ಕಾರ್ಮಿಕ ಸಂಘದ ಅಧ್ಯಕ್ಷ ಹಾಗೂ ಗ್ರಾಮದ ಮುಖಂಡ ತಿಮ್ಮಪ್ಪ ಸ್ವಾಮಿ ಹೇಳಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಕಳೆದ 55 ವರ್ಷಗಳಿಂದ ಶ್ರೀ ನಿಜಗುರು ಖಾದರ್ ಪ್ರಭುಗಳ ಆರಾಧನಾ ಉರುಸ್ ನಡೆಸಿಕೊಂಡು ಬರುತ್ತಿದ್ದು ಈ ವರ್ಷ ವಿಶೇಷವಾಗಿ ಆಚರಿಸಲಾಗುತ್ತದೆ ಎಂದರು. ಅಕ್ಟೋಬರ್ 2ರಂದು ಹೊಸ ಮಲಿಯಾಬಾದ್ ಗ್ರಾಮದಲ್ಲಿ ಶ್ರೀ ನಿಜಗುರು ಖಾದರ್ ಪ್ರಭುಗಳ 55ನೇ ಆರಾಧನೆ ಮತ್ತು ನಾಡಹಬ್ಬ ದಸರಾ ಉತ್ಸವದ ಅಂಗವಾಗಿ ಭಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಭಜನೆ ಕಾರ್ಯಕ್ರಮದಲ್ಲಿ ದಿವಂಗತ ದಾದಾಪೀರ್ ಅವರ ಸಹೋದರ ಚಾಂದ್ ಪೀರ್, ಹುಸೇನ್ ಪೀರ್ ಹಾಗೂ ದಾದಾಪೀರ್ ಅವರ ಮಗ ಸಾರಂಗ್ ಪೀರ್ ಭಾಗವಹಿಸುವರು. ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. 55ನೇ ಆರಾಧನಾ ಉರುಸಿನ ಅಂಗವಾಗಿ ದತ್ತಾತ್ರ ಸಂಪ್ರದಾಯ ನಿಜಗುರು ಖಾದರ್ಲಿಂಗ ಪ್ರಭುಗಳ ಆರಾಧನಾ ಮಹೋತ್ಸವ ಇರುತ್ತದೆ. ನಾಡಪ್ಪ ದಸರಾ ಉತ್ಸವ ಭಜನೆ ಕಾರ್ಯಕ್ರಮ ಅವತ್ತು ರಾತ್ರಿ 2 ಮತ್ತು 10/2025ರಂದು ಅವತ್ತು ಹೊಸ ಮಲಿಯಾಬಾದ್ ಗ್ರಾಮದಲ್ಲಿ ಭಜನೆ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮದ ದಾದಾಪೀರ್ ಮಂಜಾಲ ಕುಟುಂಬದವರು, ಖಾದರ್ಲಿಂಗ ಎಲ್ಲ ಕುಟುಂಬದವರು ಬಂದು ಎಲ್ಲರೂ ಬಂದು ಸುತ್ತಮುತ್ತಲಿನ ಎಲ್ಲ ಜನಗಳು ಬಂದು ಆ ಭಜನೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಅವತ್ತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಮತ್ತೆ ಏನಂದ್ರೆ ಒಂದು ಭಾವೈಕ್ಯತೆಗೆ ಹೆಸರಾಗಿರ್ತಕ್ಕಂಥ ಹೊಸ ಮಲಿಯಾಬಾದ್ ಗ್ರಾಮದಲ್ಲಿ ಸುಮಾರು 55 ವರ್ಷಗಳಿಂದ ಈ ಕಾರ್ಯಕ್ರಮ ಕಂಟಿನ್ಯೂ ನಡೀತಾ ಬರ್ತಾ ಇದೆ. ಯಾಕಂತ ಇವತ್ತು ನಮ್ಮ ಸಮಾಜದಲ್ಲಿ ಒಡಕುಗಳು ಇರುವುದರಿಂದ ಅಂತಂದ್ರಲ್ಲಿ ಇದೊಂದು ದತ್ತಾತ್ರ ಸಂಪ್ರದಾಯ ಇರ್ತಕ್ಕಂಥ ಖಾದರ್ಲಿಂಗ ಪ್ರಭುಗಳು ಮಲಿಯಾಬಾದ್ ಗ್ರಾಮದಲ್ಲಿ ಒಂದು ಆರಾಧನಾ ಮಹೋತ್ಸವ ಇರೋದ್ರಿಂದ ಇವತ್ತು ಸುತ್ತಮುತ್ತ ಎಲ್ಲ ಜನರು ಭಾಗವಹಿಸಿ ಭಜನೆ ಕಾರ್ಯಕ್ರಮವನ್ನು ಆರಾಧನೆ ಮತ್ತು ಭಜನೆ ಕಾರ್ಯಕ್ರಮ ಅವತ್ತು ರಾತ್ರಿ ಭಜನೆ ಇರುತ್ತದೆ. ಆರಾಧನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮ ಪತ್ರಿಕಾಗೋಷ್ಠಿಯನ್ನು ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಚಾಂದ್ ಪೀರ್, ಹುಸೇನ್ ಪೀರ್, ಸಾರಂಗ ಪೀರ್, ಮಹಾದೇವ, ಉರ್ಕುಂದಪ್ಪ, ಈಶ್ವರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಸಮೀಕ್ಷೆಗೆ ಗೈರು. ದೇವದುರ್ಗ 6 ಜನ ಅಂಗನವಾಡಿ ಕಾರ್ಯಕರ್ತೆಯರ ವಜಾ, 57 ಜನರಿಗೆ ನೋಟಿಸ್. ಅಂಗನವಾಡಿ ಕಾರ್ಯಕರ್ತೆಯರ ವಜಾ ಆದೇಶ ಹಿಂಪಡೆಯಲು ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಪ್ರತಿಭಟನೆ. ತುಂಗಭದ್ರಾ ಕಾರ್ಮಿಕ ಸಂಘದ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆ, ಬಹಿರಂಗ ಚರ್ಚೆಗೆ ಸಿದ್ಧ ನಾಗಲಿಂಗಸ್ವಾಮಿ. ದೇವದುರ್ಗ ಪಟ್ಟಣದಲ್ಲಿ ರಸ್ತೆಯಲ್ಲಿ ಶೌಚಾಲಯ ನಿರ್ಮಾಣ, ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು, ಅಳ್ಳಪ್ಪ ಆರೋಪ. ಮಳೆಯಿಂದ ಬೆಳೆ ಹಾನಿ, ಸಮರ್ಪಕ ಸಮೀಕ್ಷೆಗೆ ಆಗ್ರಹಿಸಿ ಅಕ್ಟೋಬರ್ 13ರಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ, ಬಸವಲಿಂಗಪ್ಪ. ಮತ್ತು ಹೊಸ ಮಲಿಯಾಬಾದ್ನಲ್ಲಿ ಅಕ್ಟೋಬರ್ 2ರಂದು ಖಾದರ್ ಪ್ರಭುಗಳ ಆರಾಧನಾ ಮಹೋತ್ಸವ, ತಿಪ್ಪಯ್ಯ ಸ್ವಾಮಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.